ಬಡವನ ಹೆಸರಲ್ಲೂ ಕೂಡ ಮೂಡಾದ 56 ಸೈಟ್ಗಳಿದೆ. ನಿಜಕ್ಕೂ ಆತನಿಗೆ ಅದು ಗೊತ್ತಿತ್ತಾ? ತಲುಪಿದೆಯಾ 56 ಸೈಟ್ ಅವನ ಹಸ್ತಾಂತರ ಮಾಡಲಾಗಿತ್ತಾ ಅನ್ನೋ ಕುರಿತಂತೆ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈ ಮೂಡಾ ಕರ್ಮಕಾಂಡ ಬಗೆದಷ್ಟು ಬಯಲಿಗೆ ಬರ್ತಾ ಇದೆ. ಕಡು ಬಡವನ ಹೆಸರಲ್ಲಿ ಮೂಡಾದ 56 ಸೈಟ್ಗಳಿದೆ. ಬರ್ಮುಡಾ ಹರಿದ ಟೀ ಶರ್ಟ್ ಅನ್ನ ಆತ ಹಾಕೊಂಡಿದ್ದಾನೆ. ಹಳೇ ಹೆಂಚಿನ ಮನೆಯಲ್ಲಿ ಬಡವನ ಆತ ವಾಸ ಮಾಡ್ಕೊಂಡಿದ್ದ. ಸಾಮಾನ್ಯ ವ್ಯಕ್ತಿ ಈಗ ನೋಡಿದ್ರೆ 100 ಕೋಟಿಯ ಒಡೆಯ ಆಗಿದ್ದಾನೆ. ತನ್ನ ಹೆಸರಲ್ಲಿ 56 ಸೈಟ್ ಇದೆ ಅನ್ನೋ ವಿಷಯನೇ ಅವನಿಗೆ ಗೊತ್ತೇ ಇಲ್ಲ. 56 ಸೈಟ್ ತಮ್ಮ ಹೆಸರಲ್ಲಿ ಇದೆ ಅಂತ ಕೇಳ್ಬಿಟ್ಟು ಶಾಕ್ ಆಗಿದ್ದಾರೆ ನಾಗರಾಜ್ ಅನ್ನೋ ವ್ಯಕ್ತಿ. ಪಡವಾರಹಳ್ಳಿಯ ನಾಗರಾಜ್ ಹೆಸರಲ್ಲಿ 56 ಸೈಟ್ ಇದೆ. 50-50 ಅನುಪಾತದಲ್ಲಿ ಬಂದಿರುವಂತ ಸೈಟ್ ಇದು. ಕಳೆದ ಜೂನ್ ನಲ್ಲಿ ಮುಡಾದಿಂದ ಸೈಟ್ ಅನ್ನ ಅಲಾಟ್ ಮಾಡಲಾಗಿದೆ. ಗೋಕುಲಂನಲ್ಲಿ ಭೂಮಿಯನ್ನ ನಾಗರಾಜ್ ಅನ್ನೋ ವ್ಯಕ್ತಿ ಕಳ್ಕೊಂಡಿರ್ತಾರೆ. 1968ರಲ್ಲಿ ಸ್ವಾಧೀನಪಡಿಸಿಕೊಂಡಿತ್ತು ಮೂಡಾ. ಗೋಕುಲಂನಲ್ಲಿ ಭೂಮಿಯನ್ನ ಫಸ್ಟ್ ನಾಗರಾಜ್ ಕಳ್ಕೊಂಡಿರ್ತಾರೆ. ಇದೀಗ 45 ವರ್ಷಗಳ ಬಳಿಕ ಸೈಟ್ ಅನ್ನ ಅಲಾಟ್ ಮಾಡಲಾಗಿದೆ. ಅದು ಕೂಡ ವಿಜಯನಗರ ಬಡಾವಣೆಯಲ್ಲೇ ಸೈಟ್ ಅನ್ನ ನೀಡಲಾಗಿದೆ. ಇದೇ ವ್ಯಕ್ತಿ ನೋಡಿ, ಈಗ ಸೈಟ್ ಏಕಾಏಕಿಯಾಗಿ ಇವರಿಗೆ ಕೊಟ್ಟಿರುವಂತ ವಿಷಯ ಗೊತ್ತಾಗಿದೆ. ಸಹಜವಾಗಿ ಒಂದಿಷ್ಟು ಅನುಮಾನಗಳಿಗೆ ಇದು ಕಾರಣ ಆಗ್ತಾ ಇದೆ. ಬಡವನ ಹೆಸರಲ್ಲಿ ಮೂಡಾದ 56 ಸೈಟ್ಗಳನ್ನ ನೀಡಲಾಗಿದೆ. ಸದ್ಯಕ್ಕೆ 100 ಕೋಟಿ ಒಡೆಯ ಆಗ್ಬಿಟ್ಟಿದ್ದಾರೆ ಈ ನಾಗರಾಜ್ ಅನ್ನೋ ವ್ಯಕ್ತಿ. ಐವತ್ತಾರು ಸೈಟ್ ಕೊಟ್ಟ ಬಗ್ಗೆ ನ್ಯೂಸ್ 18 ಪ್ರತಿನಿಧಿ ಆನಂದ್ ಸೈಟ್ ಮಾಲೀಕ ನಾಗರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಕೇಳಿ. ಆಗಿ ನಿಮ್ಮ ಹೆಸರಿಗೆ ಆಗಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಮೂಡಾಕ್ ಬಂದೇ ಇಲ್ವಾ ನೀವೀಗ ಇದುವರೆಗೂ? ಈಗ ಬಂದಿಲ್ಲ ಸರ್. ಎಲ್ಲಾರ್ದು ಆಗೋಗಿದೆ, ನೀವು ಬಂದಿಲ್ಲ ಅನ್ಸುತ್ತೆ ಅಷ್ಟೇ. ಒಟ್ಟು ನೀವು ಹಂಗಾದ್ರೆ, ಯಾಕಂದ್ರೆ ನೀವಲ್ವಾ ಅನ್ನೋದು ಡೌಟ್ಗಳಿರ್ತಾವಲ್ಲ. ನಿಮ್ದು ಆಧಾರ ಅದು ಇದು ಎಲ್ಲ ತಗೊಂಬಂದು ನಿಮ್ಮ ಹೆಸರು ಹೇಳಿ. ಹಂಗೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ತಾತನ ಹೆಸರು ಹೇಳಿ. ಹಾಂ, ನಿಮ್ಮ ತಂದೆ ಹೆಸರು? ತಂದೆ ಹೆಸರು ಉಗ್ರಯ್ಯ. ಅವರ ತಂದೆ ಅವರು ಉಗ್ರಿ. ಅಂದರೆ ಇನ್ನೂ ನಿಮ್ಗೆ ಅಲರ್ಟ್ ಆಗಿರೋದು ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ಇರೋದು ಹೇಳ್ಬೇಕಲ್ವಾ. ಆದಷ್ಟು ಬೇಗ ಬಂದು ಅದೇನಿದೆ ಅದನ್ನು ಕೊಟ್ಬಿಟ್ಟು ನಿಮ್ಮ ಹೆಸ್ರಿಗೆ ಇದು ಮಾಡಿಸ್ಕೊಬಿಡಿ. ಏನಕ್ಕೆ ಅಂದರೆ ಅಲ್ಲೇನಾಗಿದೆ, ಈಗ ನಿಮ್ಮ ಹೆಸ್ರಿಗೆ ಅಲರ್ಟ್ ಮಾಡ್ಕೊಂಡವ್ರೆ, ಬೇರೆ ಯಾರೋ ಕೂತಿದ್ರು ಗೊತ್ತಾಗಲ್ಲ. ಅದರಿಂದ ನಾವೇ ಖುದ್ದು ಎಲ್ಲೆಲ್ಲಿದೆ ಅಂತ ನೋಡ್ತಾ ಇದ್ದೀವಿ. ಈಗ ಹೆಚ್ಚು ಕಮ್ಮಿ 80 ಸೈಟ್ ಅಲರ್ಟ್ ಮಾಡಿರೋದು ನಿಮಗೆ ಹೋಗಿರೋ ಜಮೀನಿಗೆ. ನೀವು 98,000 ಚದರಡಿ. ಹಾಂ, ಹೆಚ್ಚು ಕಮ್ಮಿ 106 ಕೋಟಿ ಬಾಳುತ್ತೆ. ಈ ತರ ನಾಗರಾಜ್ಗಷ್ಟೇ ಸೈಟ್ ಕೊಟ್ಟಿಲ್ಲ ಮೂಡಾ. ಇದೇ ರೀತಿ ಅನೇಕರಿಗೆ ಸೈಟ್ ಅನ್ನ ಮಂಜೂರು ಮಾಡಲಾಗಿದೆ. ಈ ಹಿಂದೆ ಮಂಜೂರು ಮಾಡಿದ್ದು ದಿನೇಶ್ ಕುಮಾರ್ ಅಂತ ಗೊತ್ತಾಗಿದೆ. ಇಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅಂತ ತನಿಖೆ ನಡೀತಾ ಇದೆ. ಹಿಂದಿನ ಆಯುಕ್ತರ ಬಗ್ಗೆನೂ ಕೂಡ ತನಿಖೆಗಳನ್ನ ಮಾಡಲಾಗ್ತಿದೆ. ಈ ಸಂದರ್ಭದಲ್ಲಿ ಈಗ ನಿಜವಾದ ಫಲಾನುಭವಿಗಳಿಗೆ ಹಾಗಾದ್ರೆ ಸೈಟ್ಗಳನ್ನ ಮಂಜೂರು ಮಾಡಲಾಗ್ತಾ ಇದೆಯಾ, ತರಾತುರಿಯಲ್ಲಿ ಮಾಡಲಾಗ್ತಿದೆಯಾ, ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಿದೆ. ಆದ್ರೆ ಸೈಟ್ ಹಂಚಿಕೆ ಬಗ್ಗೆ ಈಗ ಯಾರಿಗೆಲ್ಲ ಹೆಸರಿಗೆ ಮಂಜೂರು ಆಗ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಅಂಶ ಕೂಡ ಬೆಳಕಿಗೆ ಬರ್ತಾ ಇದೆ. ಅಬ್ದುಲ್ ವಾಹಿದ್ ಅನ್ನೋರ್ಗೆ 26 ಸೈಟ್ ಅನ್ನ ನೀಡಲಾಗಿದೆ. ಸೈಯದ್ ಯೂಸುಫ್ ಅನ್ನೋರ್ಗೆ 21 ಸೈಟ್ಗಳನ್ನ ಮಂಜೂರು ಮಾಡಲಾಗಿದೆ. ವಿವೇಕಾನಂದ ಅವರಿಗೆ 20 ಸೈಟ್ಗಳು, ಹಾಗೇನೆ ಮಹೇಂದ್ರ ಅನ್ನೋರಿಗೆ 18 ಸೈಟ್ಗಳನ್ನ ಮಂಜೂರು ಮಾಡಲಾಗಿದೆ. ಆಗ ಇಲ್ಲದ್ದು ಈಗ ಏಕಾಏಕಿ ಸೈಟ್ ಅನ್ನ ಕೊಟ್ಟಿದ್ ಯಾಕೆ ಅನ್ನೋದು ಪ್ರಶ್ನೆ, ಯಾರು ಕೊಟ್ರು ಅನ್ನೋದು ಒಂದು ಪ್ರಶ್ನೆ. ಬೇನಾಮಿ ಹೆಸರಲ್ಲಿ ಹಾಗಾದ್ರೆ ಸೈಟ್ ಮಾಡಿದ್ರ? ಮೂಡಾ ಅಧಿಕಾರಿಗಳ ಮೇಲೆ ಮತ್ತಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಪ್ರಭಾವಿ ರಾಜಕಾರಣಿಗಳು, ಬ್ರೋಕರ್ಗಳ ಕೈವಾಡದಿಂದ ಸೈಟ್ಗಳ ಹಂಚಿಕೆ ಆಗಿದೆ ಅಂತ ಆರೋಪ ಈ ಹಿಂದಿನಿಂದಲೂ ಕೇಳಿಬರ್ತಾ ಇದ್ದು. ಚಾಮುಂಡೇಶ್ವರಿ ಸೌಹಾರ್ದ ಸಂಘದ ಸೈಟ್ಗಳನ್ನ ರದ್ದು ಮಾಡಿದಂತೆ ಈ ಸೈಟ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ವಕೀಲ ರವಿಕುಮಾರ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಏನು ಭ್ರಷ್ಟಾಚಾರ ನಡೆದಾಯಿತೋ ಇದು ಯಾಕೋ ಇಲ್ಲಿಗೆ ನಿಲ್ಲ ಮಟ್ಟಕ್ಕೆ ಕಾಣಿಸ್ತಾ ಇಲ್ಲ. ಈಗ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ 15/6/2024ರಲ್ಲಿ ಜೂನ್ ತಿಂಗಳಲ್ಲಿ ಏನು ಈ ಹಿಂದಿನ ಆಯುಕ್ತರಿರ್ತಾರೆ ದಿನೇಶ್ ಕುಮಾರ್ ಅನ್ನೋರು ಸರಿಸುಮಾರು 53 ಸೈಟ್ಗಳನ್ನ ಒಂದು ಬೋಗಸ್ ಪಾರ್ಟಿಗೆ ಒಂದು ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಅಲಾಟ್ ಮಾಡಿರೋಂಥದ್ದು. ಇದೇನಪ್ಪ ಗಿಸ್ಟ್ ಅಂತ ಅಂದ್ರೆ ಮಾರ್ಗೌಡ್ನ ಹಳ್ಳಿ ಅಂದ್ರೆ ಈಗಿನ ಗೋಕುಲಂ, ಮೈಸೂರಲ್ಲಿ ಗೋಕುಲಂ ಇದೆಯಲ್ಲ ಅದು ಈ ಹಿಂದೆ ಮಾರ್ಗೌಡ್ನ
ಹಳ್ಳಿ ಅಂತ ಹೆಸರು. ಅದಕ್ಕೆ ಸರ್ವೆ ನಂಬರ್ 57ರಲ್ಲಿ 4 ಎಕರೆ 17 ಗುಂಟೆ, ಸರ್ವೆ ನಂಬರ್ 77/2ರಲ್ಲಿ 3 ಎಕರೆ 32 ಗುಂಟೆ, ಒಟ್ಟು 8 ಎಕರೆ 14 ಗುಂಟೆ 11/4/1968ರಲ್ಲಿ ಸ್ವಾಧೀನಪಡಿಸ್ಕೊಂಡಿದ್ರಂತೆ. 1968ನೇ ಇಸ್ವಿಲಿ ಸ್ವಾಧೀನಪಡಿಸ್ಕೊಂಡು ಅವಾರ್ಡ್ ಸಂಖ್ಯೆ 74 ಮತ್ತೆ 108ರಲ್ಲಿ ಅವಾರ್ಡು ಸಹ ಆಗಿ ಅಮೌಂಟ್ ಸಹ ಫಿಕ್ಸ್ ಆಗಿರ್ತದೆ. ಇವ್ರು ಯಾರನ್ನು ಪರಿಹಾರ ತಗೊಂಡಿಲ್ವಂತೆ. ಈ ಭೂಮಿ ಉಗ್ರಿ ಬಿನ್ ದೊಡ್ಡುಗ್ರಿ ಮತ್ತೆ ಮಾಯಮ್ಮನ ಸಣ್ಣ ಬಿನ್ ಕೆಂಪಮ್ಮ ಅನ್ನೋರ ಹೆಸರಲ್ಲಿ ಇತ್ತಂತೆ. ಇಂಥ ಭೂಮಿನ ಈ ಯಾರೋ ನಾಗರಾಜು ಅನ್ನೋರ ಕೈಲಿ ಒಂದು ಬೋಗಸ್ ಅಪ್ಲಿಕೇಶನ್ ನ ತಗೊಂಡು ಇವರು ಉಗ್ರಿ ಅವರ ವಾರಸದಾರರು ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಸರಿಸುಮಾರು 53 ಸೈಟ್ನ 68ನೇ ಇಸ್ವಿ ವಿಚಾರಕ್ಕೆ ಈಗ ಅಲಾಟ್ ಮಾಡಿರೋಂಥದ್ದು. 45 ವರ್ಷ ಆದ್ಮೇಲಿಂದ ಈ ರೀತಿ ಎಲ್ಲ ಬೋಗಸ್ ಅಲಾಟ್ ಮಾಡಿರೋಂಥದ್ದು. ಇದನ್ನೆಲ್ಲ ರದ್ದು ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್. ಇದ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಸರ್. ಇದು ಸರಿಸುಮಾರು 100 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸೈಟ್ ಸರ್ ಇದು. ಆ ವ್ಯಕ್ತಿ ನಾಗರಾಜು ಅನ್ನೋರು ಯಾರೋ ಇನ್ನೋಸೆಂಟ್ ಸರ್. ಅವರೆಲ್ಲ ಬೋಗಸ್ ಪಾರ್ಟಿಗಳಾಗಿರ್ತಾರೆ. ಅವ್ರನ್ನ ಸುಮ್ಮನೆ ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ಇಲ್ಲಿ ಅರ್ಜಿ ಹಾಕಿರೋಂಥದ್ದು. ಇಲ್ಲಿ ಬ್ರೋಕರ್ಗಳು, ಪ್ರಭಾವಿ ರಾಜಕಾರಣಿಗಳು ಇದನ್ನೆಲ್ಲ ಅಲಾಟ್ ಮಾಡಿಸ್ಕೊಂತಿರೋದು. ಇದನ್ನೆಲ್ಲ ಈ ಕೂಡಲೇ ರದ್ದು ಮಾಡಬೇಕು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೈಸೂರು ರಿಪೋರ್ಟರ್ ಆನಂದ್. 45 ವರ್ಷದ ಹಿಂದಿನ ಸ್ಟೋರಿಯನ್ನು ರವಿಕುಮಾರ್ ಹೇಳುವಾಗ ಇದು ಸಾಕಷ್ಟು ಬೋಗಸ್ ನಡೆದಿದೆ. ಸೊ ಇಲ್ಲಿ ಈ ಸರ್ನೇಮ್ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೇನು ಕೊಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ಸೊ ಸೈಟ್ ಅವ್ರ ಹೆಸರಿಗೆ ಮಾಡಿಬಿಟ್ಟು ಇನ್ಯಾರೋ ಪಡ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ವಕೀಲ ರವಿಕುಮಾರ್ ಅವ್ರು ಹೇಳ್ತಾ ಇದ್ರು. ಅವ್ರ ಪ್ರಕಾರ ಯಾವ ತರ ಬೋಗಸ್ ಆಗಿದೆಯಂತೆ, ಏನಿದ್ ಕತೆ? ಶರ್ಮಿತಾ, ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೊಂದೇ ರೀತಿಯಲ್ಲಿ ಅಂದ್ರೆ ಒಂದೊಂದು ಹೊರಗಡೆ ಬರ್ತದೆ. ಈ ಹಿಂದೆ ನಾವು ನೋಡಿದ್ವಿ, ಸತ್ತಿರುವಂತ ವ್ಯಕ್ತಿಗಳಿಗೂ ಸಹ ಸೈಟ್ ಅನ್ನ ಕೊಟ್ಟಿದ್ರು. 2006ರಲ್ಲಿ ಸತ್ತಿರುವಂತ ವ್ಯಕ್ತಿಯನ್ನು 2017ರಲ್ಲಿ ಕೋರ್ಟ್ಗೆ ಹಾಜರಾಗಿದ್ರು ಅನ್ನುವ ನಿಟ್ಟಿನಲ್ಲಿಯೂ ಸಹ ಸೈಟ್ ಅನ್ನ ಹಂಚಿದ್ರು. ಮುಂದುವರೆದು ಏನು ವ್ಯಕ್ತಿ ಹುಟ್ಟುವ ಮುನ್ನವೇ ಆತನ ಹೆಸರಿನಲ್ಲಿ ಜಮೀನಿತ್ತು ಅನ್ನುವ ನಿಟ್ಟಿನಲ್ಲಿ ಸೈಯದ್ ಯೂಸುಫ್ ಅನ್ನೋರಿಗೆ ಸೈಟ್ ಅನ್ನ ಕೊಟ್ಟಿದ್ರು. ಈಗ ಮುಂದುವರೆದು ಏನು ಡಿ ನಾಗರಾಜು ಇದ್ದಾರೆ, ಇವರ ತಾತ ಅವರ ಜಮೀನು 8 ಎಕರೆ 14 ಗುಂಟೆ 1968ರಲ್ಲಿ ಹೋಗಿತ್ತು. ಅದಕ್ಕೆ 2020 ಅಂದ್ರೆ ಕಳೆದ ಜೂನ್ ತಿಂಗಳಲ್ಲಿ ಸೈಟ್ ಅನ್ನ ನೀಡಿರುವಂತದ್ದು. ನಿಜಕ್ಕೂ ಕೂಡ ಇವರ ತಾತನದೇ ಸೈಟ್ ಆಗಿದ್ರೆ 1968ರಲ್ಲಿ ಜಮೀನನ್ನ ವಶಪಡಿಸಿಕೊಂಡಂತಹ ಅಂದಿನ CITB ಹಿಂದಿನ ಮೂಡ ಆಗಿರುವಂತದ್ದು. ಅಲ್ಲಿ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ಸಹ ಈಗ ಇವರಿಗೆ ಕೊಡಬೇಕಾದಂತದ್ದು ಕೇವಲ 16ರಿಂದ 17 ಸೈಟ್. ಆದ್ರೆ ಕೊಟ್ಟಿರುವಂತದ್ದು ಬರೋಬ್ಬರಿ 54 ಸೈಟ್ಗಳು. ಯಾಕೆ 53ರಿಂದ 54 ಸೈಟ್ಗಳನ್ನ ಅಲರ್ಟ್ ಮಾಡಿರುವಂತದ್ದು ಅಂತ ಒಮ್ಮೆ ನೋಡೋದಾದ್ರೆ ಇಲ್ಲಿ ಮೂಡಾದ ಬ್ರೋಕರ್ಗಳಿರ್ಬೋದು, ಪ್ರಭಾವಿ ರಾಜಕಾರಣಿಗಳಿರ್ಬೋದು, ಅವರ ಗೇಮ್ಸ್ ಎದ್ದು ಕಾಣುತ್ತೆ. ಯಾಕಂತ ಹೇಳಿದ್ರೆ ಆತ ನಿಜವಾಗ್ಲೂ ಕೂಡ ಆತನಿಗೆ ಇಷ್ಟು ಸೈಟ್ ಅಲರ್ಟ್ ಆಗಿದೆ ಅನ್ನೋ ವಿಚಾರವೇ ಗೊತ್ತಿಲ್ಲ. ಆತ ನಾವು ಮಾತಾಡಿಸಿದ ಸಂದರ್ಭದಲ್ಲಿ ಹೌದಾ ಸರ್ ನಮ್ಗೆ ಇಷ್ಟು ಸೈಟ್ಗಳನ್ನ ಕೊಟ್ಟಿದ್ದಾರಾ ಅಂತ ಆಶ್ಚರ್ಯ ರೀತಿಯಲ್ಲಿ ಮಾತನಾಡ್ತಾರೆ. ಅಂದ್ರೆ ಎಲ್ಲೋ ಕೋತಿ ಬಾಳೆಹಣ್ಣನ್ನ ತಿಂದು ಸಿಪ್ಪೆಯನ್ನ ಯಾರ್ದೋ ಮುಖಕ್ಕೆ ಹೊರಿಸಿದ ರೀತಿಯಲ್ಲಿ ಮೂಡಾದ ಅಧಿಕಾರಿಗಳು, ರಾಜಕಾರಣಿಗಳು ಇಲ್ಲಿ ತಮ್ಮ ಆಟವನ್ನ ಆಡಿರುವಂತದ್ದು ಎದ್ದು ಕಾಣಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆತ ನಿಜವಾಗ್ಲೂ ಆತನ ತಾತನ ಜಮೀನು ಹೋಗಿ ಆತ ಪರಿಹಾರವನ್ನ ಪಡೆದುಕೊಂಡಿಲ್ಲ ಅನ್ನೋದೇ ನಿಜ. ಆದ್ರೆ ಆತನಿಗೆ 16ರಿಂದ 17 ಸೈಟ್ ಕಾನೂನು ನಿಯಮ ರೀತಿಯಲ್ಲಿ ಕೊಡಬೇಕು. ಆದ್ರೆ ಅಷ್ಟು ಸೈಟ್ಗಳನ್ನ ಆತನ ಹೆಸರಿನಲ್ಲಿ ಅಲರ್ಟ್ ಮಾಡಿರುವ ಉದ್ದೇಶ ಏನು ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಅಲ್ಲಿಗೆ ಒಂದು ಅಂಶವಂತೂ ಪಕ್ಕ, ಆತನ ಹೆಸರಿನಲ್ಲಿ ಆತನ ಹಿಂದೆ ಬೇನಾಮಿಗಳು ಯಾರಿದ್ದಾರೆ ಆತನಿಗೆ ತಿಳಿಯದಂತೆ ಆ ಪೇಪರ್ನೆಲ್ಲವನ್ನು ತಮ್ಮ ಹೆಸರಿಗೆ ಮುಂದೆ ಮಾಡಿಕೊಳ್ಳುವರಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಮೂಡ ಹಗರಣ ಈಚೆ ಬಂತು. ಸದ್ಯಕ್ಕೀಗ ಆತನ ಹೆಸರಿಗೆ ಮಂಜೂರಾಗಿದೆ ಅಷ್ಟೇ, ಸ್ವಾಧೀನ ಪತ್ರ ಕೊಟ್ಟಿಲ್ಲ. ಈ ಎಲ್ಲವನ್ನು ಸಹ ಏನು ಸರ್ಕಾರದ ನಗರಾಭಿವೃದ್ಧಿ ಕಾರ್ಯದರ್ಶಿ ಲತಾ ಅವರೇನಿದ್ದಾರೆ ಹಾಗೂ ಸರ್ಕಾರ ಒಮ್ಮೆ ಪರಿಶೀಲನೆ ಮಾಡಬೇಕು. ನಿಜಕ್ಕೂ ಆತ ಆ ಭೂಮಿಯ ಒಡೆಯ ಆಗಿದ್ರೆ ಆತನಿಗೆ 16ರಿಂದ 17 ಸೈಟ್ ಆತನಿಗೆ ಏನ್ ಬರಬೇಕು ಆ ಸೈಟ್ ಅನ್ನು ಕೊಟ್ಟು ಉಳಿದ ಎಲ್ಲಾ ಸೈಟ್ಗಳನ್ನು ಕೊಕ್ಕೆ ಹಾಕಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಬೇಕು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.